ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 3 ಲೈಸೆನ್ಸ್ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಅಂಡ್ IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ KPP ಪೋರ್ಟಲ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂಥ ಜಾಯಿನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡಬಹುದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಕ್ಲಾಸ್ 3 ಲೈಸೆನ್ಸ್ ಬಗ್ಗೆ ನಾನು ತುಂಬಾ ಜನರಿಗೆ ಹೇಳಿದೆ. ಕ್ಲಾಸ್ 4 ಇಂದ ಕ್ಲಾಸ್ 3 ಗೆ ಅಪ್ಗ್ರೇಡ್ ಆಗಬಹುದು ಅಥವಾ BE ಸಿವಿಲ್ ಇಂಜಿನಿಯರ್ ಗ್ರಾಜುಯೇಷನ್ ಅನ್ನು ಹೊಂದಿದ್ರೆ ಡೈರೆಕ್ಟ್ ಆಗಿ ಕ್ಲಾಸ್ 3 ಅನ್ನು ತಗೊಳ್ಬಹುದು ಅಂತ ಹೇಳಿದ್ದುಂಟು. ಇವಾಗ ಕೆಲವರು ಏನ್ ಮಾಡಿದ್ದಾರೆ, BE ಸಿವಿಲ್ ಮೇಲೆ ಕ್ಲಾಸ್ 3 ಲೈಸೆನ್ಸ್ ಅನ್ನು ತಗೊಂಡಿದ್ದುಂಟು. ತಗೊಂಡ ಮೇಲೆ ಯಾವುದೇ ಕೂಡ ಒಂದು ವರ್ಕ್ ಕೂಡ ಮಾಡಿಲ್ಲ. ಅಂದ್ರೆ ಕ್ಲಾಸ್ 3 ಲೈಸೆನ್ಸ್ ಅನ್ನ 2020ರಲ್ಲಿ ತಗೊಂಡವನು BE ಸಿವಿಲ್ ಗ್ರಾಜುಯೇಟ್, ಅವನು 2020 ರಿಂದ 2025 ಏನು ವ್ಯಾಲಿಡಿಟಿ ಇರುತ್ತಲ್ಲ 5 ಇಯರ್ಸ್, ಆ ವ್ಯಾಲಿಡಿಟಿಯಲ್ಲಿ ಯಾವುದೂ ವರ್ಕ್ ಮಾಡದೆ ಏನೂ ಕೂಡ ಸ್ಟಾರ್ಟ್ ಮಾಡಿರೋದಿಲ್ಲ. ವ್ಯಾಲಿಡಿಟಿ ಮುಗಿದ್ಮೇಲೆ ಅವರು ಕ್ಲಾಸ್ 3 ಗೆ ರಿನ್ಯೂವಲ್ ಮಾಡ್ಕೊಳ್ಬೇಕಾ ಅಥವಾ ಏನ್ ಮಾಡ್ಬೇಕು ಅಂತ ನೀವು ಕೇಳ್ತಾ ಇದ್ರಿ. ಅದಕ್ಕೆ ತುಂಬಾ ಜನರು ಏನ್ ಮಾಡ್ತಾರೆ, ರಿನ್ಯೂವಲ್ ಹೋಗ್ತಾರೆ. ರಿನ್ಯೂವಲ್ಗೆ ಯಾರು ಕೂಡ ಹೋಗೋ ಅವಶ್ಯಕತೆ ಇರುವುದಿಲ್ಲ. ಇದೊಂದು ಸಣ್ಣ ಮಿಸ್ಟೇಕ್. ಈಗ ರಿನ್ಯೂವಲ್ ಹೋದ್ರೆ ನಿಮ್ದು ವರ್ಡನ್ ಕೇಳ್ತಾರೆ, ಅದ್ರ ಕನ್ಫರ್ಮೇಶನ್ ತುಂಬಾ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಅದ್ರ ಬದಲು ನೀವು ಕ್ಲಾಸ್ 3 ಲೈಸೆನ್ಸ್ ಅನ್ನ BE ಸಿವಿಲ್ ಗ್ರಾಜುಯೇಷನ್ ಮೇಲೆ ತಗೊಂಡಿದ್ರೆ ನೀವು ಅದನ್ನ ಬಿಟ್ಬಿಡಿ. ಇವಾಗ ನೆಕ್ಸ್ಟ್ ನೀವು ರಿನ್ಯೂವಲ್ ಮಾಡಕ್ ಹೋಗ್ಬೇಡಿ. ಡೈರೆಕ್ಟ್ ನೀವು ಹೊಸದಾಗಿ ನೀವು ಮತ್ತೆ ಕ್ಲಾಸ್ 3 ಲೈಸೆನ್ಸ್ ಗೆ ಅಪ್ಲೈ ಮಾಡಿ. ಈಗ ಹೊಸದಾಗಿ ನೀವು ಅಪ್ಲೈ ಮಾಡಿರೋದ್ರಿಂದ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಲೈಸೆನ್ಸ್ ಕೂಡ ಸಿಗುತ್ತೆ. ಅದ್ರ ಬದಲು ನೀವು ರಿನ್ಯೂವಲ್ ಅಂತ ಅವ್ರಿಗೆ ಹೇಳಿದ್ರೆ, ರಿನ್ಯೂವಲ್ ಆಪ್ಷನ್ ಹೇಗಿದೆ ಅಂತ ಹೇಳಿದ್ರೆ ನೀವು ವರ್ಡನ್ ಕಂಪಲ್ಸರಿ ಕೊಡಲೇಬೇಕಾಗ್ತದೆ. ಮತ್ತೇನಾಗುತ್ತೆ, ನೀವು ಟೈಮ್ ಮುಗಿದು ಹೋಗಿ ಆ ಟೈಮ್ 5 ಇಯರ್ಸ್ ಮುಗಿದು ಹೋಗಿ ನೆಕ್ಸ್ಟ್ ಕೊಟ್ಟರೆ ಅದಕ್ಕೆ ಮತ್ತೆ ಪೆನಾಲ್ಟಿ ಕೂಡ ಬೀಳುತ್ತೆ. ಅದ್ರ ಬದಲು ನೀವೇನ್ ಮಾಡಬೇಕು, ಪೆನಾಲ್ಟಿ ತಪ್ಪಿಸೋಕೆ ಅಥವಾ ವರ್ಡನ್ ಕೊಡದೇ ಇರೋಕೆ ನೀವೇನ್ ಮಾಡಬೇಕು, ಹೊಸದಾಗಿ ಕ್ಲಾಸ್ 3 ಲೈಸೆನ್ಸ್ಗೆ ಅಪ್ಲೈ ಮಾಡಿ. ನಿಮ್ದು BE ಸಿವಿಲ್ ಗ್ರಾಜುಯೇಷನ್ ಇರುತ್ತಲ್ವಾ, ಆ ಸರ್ಟಿಫಿಕೇಟ್ ಕೊಟ್ಟು ಡೈರೆಕ್ಟ್ ಆಗಿ ಫ್ರೆಶರ್ ಆಗಿ ಕ್ಲಾಸ್ 3 ಲೈಸೆನ್ಸ್ ಅನ್ನ ತಗೊಳ್ಳಿ. ಯಾಕಂದ್ರೆ ಇದು ಅವರಿಗೆ ಡೇಟಾಬೇಸ್ ಇರೋದಿಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ಮೇನ್ ಇಂಪಾರ್ಟೆಂಟ್. ಇವಾಗ ನೀವು ತಗೊಂಡ್ರೆ ನೀವು ನೆಕ್ಸ್ಟ್ GST, ಪಾನ್ ಕಾರ್ಡ್ ಮತ್ತೆ ನಿಮ್ ನೇಮು ಎಲ್ಲವೂ ಕೂಡ ರಿಜಿಸ್ಟರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಅದು ಏನಾಗುತ್ತೆ, ನೀವು ಅಪ್ಲೈ ಮಾಡಕ್ ಹೋಗಿ ಬರೋದಿಲ್ಲ, ರಿನ್ಯೂವಲ್ ಮಾಡ್ಲೇಬೇಕಾಗುತ್ತೆ. ಅದಕ್ಕೆ ನೀವು ಇವಾಗ ಲೈಸೆನ್ಸ್ ತಗೊಂಡ್ರೆ ನೀವು ಕಂಪಲ್ಸರಿ ವರ್ಕ್ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ 10 ಇಯರ್ಸ್ ವ್ಯಾಲಿಡ್ ಇರುತ್ತೆ. 10 ಇಯರ್ಸ್ ಮುಗಿದ್ಮೇಲೆ ನಿಮ್ದು ಯಾವ್ದು ವರ್ಕ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹೊಸದಾಗಿ ಅಪ್ಲೈ ಮಾಡೋಕೆ ಬರೋದಿಲ್ಲ. ಅವಾಗ ರಿನ್ಯೂವಲ್ ಮಾಡ್ಕೊಳ್ಬೇಕಾಗತ್ತೆ. ರಿನ್ಯೂವಲ್ ಪ್ರೊಸೆಸ್ ತುಂಬಾ ಕಷ್ಟ ಆಗುತ್ತೆ. ಈಗ ಕ್ಲಾಸ್ 3 ಇಂದ ಕ್ಲಾಸ್ 3 ಗೆ ರಿನ್ಯೂವಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಯಾರು ಕೂಡ ನೀವು BE ಸಿವಿಲ್ ಕ್ಲಾಸ್ 3 ಲೈಸೆನ್ಸ್ ಅನ್ನ ಪಡ್ಕೊಂಡಿದ್ರೆ ಟೈಮ್ ಮುಗಿದೋದ್ರೆ ಮತ್ತೆ ಎಕ್ಸ್ಟ್ರಾ ರಿನ್ಯೂವಲ್ ಮಾಡಬೇಡಿ. ಅದ್ರ ಬದಲು ನೀವು ಡೈರೆಕ್ಟ್ ಆಗಿ ಹೊಸದಾಗಿ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.